ನೀವು ನೋಡ್ತಿರ್ಬೋದು ನಮ್ಮ RCB ತಂಡದ ಸ್ಪಿನ್ನರ್ ಕೃಣಾಲ್ ರವರು ಮುಂದಿನ ಪಂದ್ಯಕ್ಕೆ ಕಠಿಣ ಪರಿಶ್ರಮ ನಡೆಸ್ತಾ ಇದ್ದಾರೆ. ಹೋಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ವಿ ಹ್ಯಾವ್ ವಿತ್ ಅಸ್ ಕೃಣಾಲ್ ಹಿಯರ್. ವೆಲ್ಕಮ್ ಟು ದ ಶೋ. ಐ ಆಮ್ ವಿಜಯ್. ವೆಲ್ಕಮ್. ಹಾಯ್ ವಿಜಯ್. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೃಣಾಲ್ ಕನ್ನಡ. ನಮ್ಮ DDP ಅವರು ಮಯೂರ ಫಿಲಮ್ ತೋರಿಸಿದ್ರು, ಡಾಕ್ಟರ್ ರಾಜ್ಕುಮಾರ್ದು. ಅವಾಗಿಂದ ಕಲ್ತ್ಕೊಂಡ್ಬಿಟ್ಟೆ ಕನ್ನಡ ಮಾತಾಡೋದು. ಓ ವೆರಿ ನೈಸ್. ಇದು ಒಂದು ಅದ್ಭುತವಾದ ವಿಚಾರ ಅಂತಲೇ ಹೇಳ್ಬೋದು. ನಮ್ಮ ಕೃಣಾಲ್ ರವರು RCB ಸೇರಿದ ಒಂದೇ ವರ್ಷಕ್ಕೆ ಕನ್ನಡ ಕಲ್ತಿದ್ದಾರೆ. ಥ್ಯಾಂಕ್ ಯು. ರೆಸ್ಯೂಮೆಯಲ್ಲಿ ನಿಮ್ಮ ಪೊಸಿಷನ್ ಸ್ಪಿನ್ನರ್ ಅಂತ ಇದೆ, ಬಟ್ ನೀವು ಬೌನ್ಸರು ಮತ್ತು ಯಾರ್ಕರ್ ಎಲ್ಲ ಆಗ್ತಾ ಇದ್ದೀರಾ, ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ? ಅದು ಮೊನ್ನೆ ಉಪೇಂದ್ರ ಅವ್ರು ಸಿಕ್ಕಿದ್ರು, ವಿದ್ಯಾರ್ಥಿ ಭವನ್ಗೆ ಹೋಗಿದ್ವಿ ಮಸಾಲೆ ದೋಸೆ ತಿನ್ನಕ್ಕೆ, ನಾನು ಮತ್ತೆ ವಿರಾಟ್ ಕೊಹ್ಲಿ ಬ್ರೋ. ಅವಾಗ ಅವರು ನೀನೇನು ಜಾವ್ಗಲ್ ಶ್ರೀನಾಥ್ ಅಲ್ಲ, ನಿನ್ನ ಆಟ ಇಲ್ಲಿ ನಡೆಯೋದಿಲ್ಲ, ಬೌನ್ಸರ್ಗಳು ಯಾರ್ಕರ್ಗಳು ಹಾಕಿದ್ರು ಔಟ್ ಆಗಲ್ಲ ಅಂತಂದ್ರು. ಅದಕ್ಕೆ ಅವ್ರಿಗೆ ಪರ್ಸ್ನಲ್ ಆಗಿ ಚಾಲೆಂಜ್ ತಗೊಂಡಿದ್ದೀನಿ ಇವಾಗ. ನೀವು ಅವಾಗಲೇ ವಿದ್ಯಾರ್ಥಿ ಭವನ್ ಅಂತ ಹೇಳಿದಾಗ ಈ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಬೆಂಗಳೂರಿಗೆ ಬಂದಾದ್ಮೇಲೆ ಎಲ್ಲೆಲ್ಲಿ ಹೋಗಿದ್ರಿ? ಹೋಗಿದ್ದೆ, ಸುಮಾರು ಜಾಗಕ್ಕೆ ಹೋಗಿದ್ದೆ, ಕಬ್ಬನ್ ಪಾರ್ಕ್ ಹೋಗಿದ್ದೆ ನಿನ್ನೆ ತಾನೆ. ಏನು ನೋಡಿದ್ರಿ ಸರ್ ಅಲ್ಲಿ? ಅದೆಲ್ಲ ಹೇಳ್ಬಾರ್ದು ಸರ್. ಅಲ್ಲ, ನೀವು ಸ್ಟೇಡಿಯಂ ಒಳಗಡೆ ಪ್ರಾಕ್ಟೀಸ್ ಮಾಡ್ತಿರೋ ಥರ ಅಲ್ಲೂ ಒಳಗಡೆ ಲವರ್ಸ್ ಎಲ್ಲ ಪ್ರಾಕ್ಟೀಸ್. ನಿಮಗೆ ಮುಂಬೈ ಮೇಲಿನ ಮ್ಯಾಚ್ ನೆನಪಿದ್ರೆ RCB ಅವರು ಗೆಲುವಿನ ನಾಗಾಲೋಟದಲ್ಲಿ ಇರ್ಬೇಕಾದ್ರೆ ನಿಮ್ಮ ತಮ್ಮ ಬಂದು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಅಯ್ಯೋ ಸರ್, ಒಂದ್ ಕಡೆ ಖುಷಿ ನನ್ನ ತಮ್ಮ ಹೊಡಿತಿದ್ದಾನಲ್ಲ ಅಂತ, ಇನ್ನೊಂದ್ ಕಡೆ ಅಯ್ಯೋ ನಾನು ಹೊಡ್ಸ್ಕೊತಾ ಇದ್ದೀನಲ್ಲ ಅಂತ. ಒಂದ್ ಕಡೆ ಸಂಬಂಧ, ಒಂದ್ ಕಡೆ ಪಂದ್ಯ, ಒಂದ್ ಕಡೆ ಸಂಬಂಧ, ಒಂದ್ ಕಡೆ ತಂಡ, ಒಂದ್ ಕಡೆ ಸಂಬಂಧ ತಂಡ, ಎರಡರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಕೊನೆಗೆ ಪಂದ್ಯನೇ ಇಂಪಾರ್ಟೆಂಟು, ನಮ್ಮ ತಂಡನೇ ಇಂಪಾರ್ಟೆಂಟು ಅಂತ ಮ್ಯಾಚ್ ಗೆಲ್ಸಿದ್ದು ಸರ್ ನಾನು. ನೀವು ಗೆಲ್ಸಿದ್ರ? ಅದೆಲ್ಲ ಇರಲಿ ಸರ್, ನಮ್ಮ RCB ತಂಡದವರು ಅವೇ ಮ್ಯಾಚ್ಗಳಲ್ಲಿ ಜಯಶೀಲರಾಗಿ ಬರ್ತಾ ಇದ್ದಾರೆ. ಹೋಮ್ ಮ್ಯಾಚ್ಗಳಲ್ಲಿ ಯಾಕೆ ಈ ಥರ? जो आप पूछ रहे हो मुझे समझ में नहीं आ रहा है, उतना तो कन्नड़ा नहीं आता है मुझे, सीखना है, ಮಾತಾಡಿದ್ರಲ್ಲ, प्रैक्टिस करना. ಅಲ್ಲ ಸರ್, ಇದ್ರ ಬಗ್ಗೆ ಬಾಲ್ ಕೊಡು. ಹಲೋ ವೀಕ್ಷಕರೇ, ಇಷ್ಟೋ ತನಕ ಕನ್ನಡವನ್ನು ಸರಾಗವಾಗಿ, ಸುಲಲಿತವಾಗಿ, ಸ್ಪಷ್ಟವಾಗಿ ಮಾತಾಡ್ತಿದ್ದವರು ಹೋಮ್ ಮ್ಯಾಚ್ಗಳ ಬಗ್ಗೆ ಕೇಳಿದ ತಕ್ಷಣ ಎಸ್ಕೇಪ್ ಆದರು. ಅಣ್ಣ ನನಗೊಂದು ಬಾಲ್ ಹಾಕ್ರಿ ಆಡ್ತೀನಿ.